ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮತ್ತೆ ಹಿಂದೆ ಮರಳಿಸಿ ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಅಮ್ಮ, ದೊಡ್ಡತ್ತೆ, ಉಮಾತ್ತೆ, ಅಲೋಕ್ ಮಾವ, ವೈಶು ಅಕ್ಕ, ಎಲ್ಲರೂ ಬನ್ನಿ. ಕಾಡ್ಕೊಳ್ಳಿ, ಎಲ್ರು ಇಲ್ಲೇ ಇದ್ದೀವಿ. ಏನ್ ಹಾಕಿ ಕಿರ್ಚ್ಕೋತಾ ಇದೀಯಾ? ದೊಡ್ಡತ್ತೆ, ಕೋಳಿ ಆದ್ರೆ ಬೆಳಗ್ಗೆ ಮಾತ್ರ ಕೂಗುತ್ತೆ, ಅದೇ ಕಾಡ್ ಕೋಳಿ ಆದ್ರೆ ಬೇಕಾದಾಗೆಲ್ಲ ಕೂಗ್ತಾನೇ ಇರುತ್ತೆ. ಹೆಚ್ಚಿಗೆ ಮಾತು ಬೇಡ, ಅದೇನು ಅಂತ ಹೇಳು. ಅಲೋಕ್ ಮಾವ ಇಲ್ಲಿ ಕಾಣ್ತಾ ಇಲ್ಲ. ನಿನ್ ಕರೆದ ತಕ್ಷಣ ಕೆಲಸ ಬಿಟ್ಬಿಟ್ಟು ಬರ್ಬೇಕು ಅಂತ ಏನ್ ರೂಲ್ಸ್ ಇದೆಯಾ? ಹಾಗಲ್ಲ ಅತ್ತೆ, ನನ್ ಡ್ರೆಸ್ ಹೇಗಿದೆ ಅಂತ ಕೇಳಕ್ ಕರ್ದೆ. ಚಂದ ಚಂದ. ಅಡ್ರೆಸ್ ಗಿಲ್ದೇ ಇರೋಳು ಡ್ರೆಸ್ ಬಗ್ಗೆ ಕೇಳ್ತಿದ್ದಾಳು ಮಾ. ಅಲ್ವಾ ಮತ್ತೆ ಸರಿಯಾಗಿ ಹೇಳಿದ್ರಿ ಅಕ್ಕ. ದೊಡ್ಡಮ್ಮ, ಚಿಕ್ಕಮ್ಮ, ಈಗ ಸ್ಪಂದನ ಏನ್ ಕೇಳಬಾರ್ದು ಕೇಳಿದ್ಲು? ಹೊಸ ಬಟ್ಟೆ ಹಾಕೊಂಡಿದ್ದೀನಿ, ಹೇಗಿದೆ ಅಂತ ಕೇಳಿದ್ಲು. ಅದರಲ್ಲಿ ಏನಿದೆ? ಚಂದ ಚಂದ. ನಾನ್ ಮೊದ್ಲೇ ಹೇಳಿದ್ದೆ ಈ ಡ್ರೆಸ್ ಬೇಡ ಅಂತ. ಆದ್ರೂ ನನ್ ಮಾತ್ ಮೀರಿ ಈಗ ಈ ಡ್ರೆಸ್ ಹಾಕೊಂಡಿರೋದಲ್ದೆ ನನ್ನನ್ನೇ ಕೇಳ್ತಿದ್ದಾಳೆ ನಿನ್ ಹೆಂಡತಿ ಹೇಗಿದೆ ಅಂತ. ಎಷ್ಟು ಕೊಬ್ಬಿರ್ಬೇಡ. ಸ್ಪಂದನ, ಏನಮ್ಮ ಕರ್ದೆ? ಬಟ್ಟೆ ಮಡ್ಚ್ತಾ ಇದ್ದೆ. ಅಯ್ಯೋ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ನನ್ ಕಂದ. ಥ್ಯಾಂಕ್ ಯು ಅಮ್ಮ. ದೊಡ್ಡತ್ತೆ, ಸಂಜೆ ಸ್ನಾಕ್ಸ್ಗೆ ಏನ್ ಮಾಡ್ಲಿ? ಇದು ಸಂಸ್ಕಾರ ಅಂದ್ರೆ. ಮನೆ ಜವಾಬ್ದಾರಿ ಏನು, ಮನೆಯಲ್ಲಿರೋ ಜನಕ್ಕೆ ಏನೇನ್ ಬೇಕು ಅನ್ನೋದೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ವೈಷ್ಣವಿ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಇವಳು ಇದ್ದಾಳೆ ಕಾಡ್ಕೊಳ್ಳಿ. ಹೊರಗಡೆ ಸುತ್ತಾಡ್ಬೇಕು, ಬಲೂನ್ ಇಟ್ಕೊಂಡು ಆಟ ಆಡ್ಬೇಕು, ಚೂಡಿದಾರ್ ಹಾಕೋಬೇಕು, ಅಜ್ಜಿ ಕೂದಲು ತಿನ್ಬೇಕು. ಇಷ್ಟೇ ಗೊತ್ತಿರೋದು ನಿನ್ಗೆ. ಹೋಗ್ಲಿ ಬಿಡಿ ಅತ್ತೆ, ಎಲ್ಲಾನು ಅವ್ರು ಪಡ್ಕೊಂಡು ಬಂದಿರೋದು. ಸ್ಪಂದನಂಗಾದ್ರೆ ಅವಳು ಹೇಳಿದ್ ಹಾಕುಣಿಯೋಕೆ ಅವಳು ಗಂಡ ಇದ್ದಾನೆ. ನನಗೆ ಯಾರಿದ್ದಾರೆ ಹೇಳಿ? ನಾನು ಹಣೆ ಬರನೇ ಇಷ್ಟ ಅಂತ ಸುಮ್ಮನೆ ಇದ್ದೀನಿ. ವೈಶು, ಯಾವುದೋ ವಿಷಯನ ಇನ್ಯಾವುದಕ್ಕೂ ರಿಲೇಟ್ ಮಾಡಬೇಡ. ವಿಕ್ರಾಂತ್, ವೈಷ್ಣವಿ ವಿಷಯ ನಿಂಗೆ ಯಾವುದೋ ವಿಷಯ ಆಗೋಯ್ತಾ? ನೋಡಮ್ಮ, ಅದು ಏನು ಹೇಳ್ಬೇಡ. ಹೆಂಡತಿ ಮಾತು ಕಟ್ಕೊಂಡ್ ಕುಣ್ದೋನ್ ಯಾವತ್ತೂ ಉದ್ಧಾರ ಆಗಿಲ್ಲಪ್ಪ, ಉದ್ಧಾರ ಆಗೋದು ಇಲ್ಲ. ಅದ್ರಲ್ಲೂ ಈ ಕಾಡ್ಕೋಳಿ ಹೇಳೋ ಮಾತು ಕಟ್ಕೊಂಡ್ ಕುಣಿತಾ ಇರೋ ನಿನ್ಗೆ ಅಪಾಯ ಕಟ್ಟಿಟ್ ಬುತ್ತಿ ತಿಳ್ಕೊ. ಉಮಾ, ಇವಾಗ ನನ್ ಮಗ ಏನ್ ತಪ್ಪು ಮಾಡ್ದ ಅಂತ ಹೀಗ್ ಮಾತಾಡ್ತಾ ಇದ್ಯಾ? ಇದು ನಿನಗೆ ಒಳ್ಳೇದಲ್ಲ. ಸುಜಾತ, ಎಲ್ರ ಮೇಲೂ ಹೀಗ್ ಬೀಳ್ತಾ ಇರ್ತೀಯಲ್ಲ, ಏನ್ ಇದನ್ನು ಈ ಕಾಡ್ಕೋಳಿನೇ ಹೇಳ್ಕೊಟ್ಲ ನಿಂಗೆ? ಈಗ ಗಂಟೆ ಎಷ್ಟಾಗಿದೆ? ಮಧ್ಯಾಹ್ನ ಆಗ್ತಾ ಬಂತು. ನಿನ್ ಮಗ ಇನ್ನು ಸ್ಟೇಷನ್ಗೆ ಹೋಗದೆ ಹೆಂಡತಿ ಜೊತೆ ಊರ್ ಸುತ್ತಾ ಇದ್ದಾನೆ.
ಇದು ನಿನ್ಗೆ ತಪ್ಪು ಅಂತ ಅನ್ನಿಸ್ತಿಲ್ಲ ಅಂದ್ಮೇಲೆ ನೀನೆಂತ ತಾಯಿನೋ. ಹೌದಕ್ಕ, ನನಗಂತೂ ಇದೆಲ್ಲ ನೋಡಕ್ಕೆ ಆಗ್ತಾ ಇಲ್ಲ. ಅದ್ರಲ್ಲೂ ಇವ್ರ ಹೈಯರ್ ಆಫೀಸರ್ ಎಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ ಕೂತಿದಾರೋ ಏನೋ. ನನ್ಗೂ ಹಾಗೆ ಅನ್ಸತ್ತೆ. ವಿಕ್ಕಿ ಹೆಂಡತಿ ಮಾಡಿದ ತಪ್ಪು ವಿಕ್ಕಿ ಕಾಣಿಸಲ್ಲ, ವಿಕ್ಕಿ ಮಾಡಿದ ತಪ್ಪು ಅವನ ಆಫೀಸರ್ಸ್ ಕಾಣಿಸಲ್ಲ. ವೈಶು, ನಾನು ನನ್ನ ಪರ್ಸನಲ್ ಕೆಲಸದ ಮೇಲೆ ಹಾಫ್ ಡೇ ಲೀವ್ ತಗೊಂಡು ಸ್ಪಂದನಂಗೆ ಬಟ್ಟೆ ಕೊಡ್ಸಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ. ಕೆಲಸ ಮುಗಿದ್ಮೇಲೆ ಈಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಓಹೋ, ಇಷ್ಟು ದಿನ ಸ್ಪಂದನ ನನ್ನ ಜವಾಬ್ದಾರಿ ಅಷ್ಟೇ ಅಂತ ಹೇಳ್ತಿದ್ದೆ, ಇವಾಗ ಪರ್ಸನಲ್ ಆಗೋಯ್ತಾ ವಿಕ್ಕಿ? ಸ್ಪಂದನ, ನಿನಗೆ ಮಧ್ಯಾಹ್ನ ಲ್ಯಾಬ್ ಇದೆ ಅಂದ್ಯಲ್ಲಮ್ಮ, ಹೋಗು ಗಂಧ, ಹೊರಡು. ವಿಕ್ಕಿ, ಕರ್ಕೊಂಡು ಹೋಗು. ಸ್ಪಂದನ ನೋಡಿ. ಯಾವನೋ ನೀನು? ಕಾಲಲ್ಲಿ ಕೂತ ತಕ್ಷಣ ಕಣ್ಕಾಡಲ್ವಾ? ಏನಾದ್ರೂ ಆಗಿದ್ರೆ ಏನ್ ಗತಿ? ನಾನ್ ಬೇರೆ ಮುದ್ದು ಬಂಗಾರಿ. ಅಯ್ಯೋ, ಹಾಯ್ ಬೇಬಿ. ಅರೆ ಕವನ ಚಿಕ್ಕಿ, ನೀವಾ? ನಾನ್ ಯಾರೋ ಪೊರ್ಕಿ ಅಂತ ರೇಗ್ಬಿಟ್ಟೆ. ಇಟ್ಸ್ ಓಕೆ ಬೇಬಿ, ನಾನಾಗಿದ್ಕೆ ಹೆದರ್ಕೊಂಡಿಲ್ಲ. ಬೇರೆ ಯಾರಾದ್ರೂ ಆಗಿದ್ರೆ ಇದ್ಯಾರಪ್ಪ ಮಿನಿ ಆಟೋಮ್ ಬಾಂಬ್ ಅಂತ ಹೆದರ್ಕೊಂಡ್ಬಿಟ್ಟಿರೋರು. ಕವನ ಚಿಕ್ಕಿ, ಬೆಂಗಳೂರಲ್ಲಿ ಸ್ವಲ್ಪ ಕಾರವಾಗಿದ್ರೇನೆ ಬದುಕಕ್ಕಾಗೋದು ಅಂತ ವಿಕ್ರಾಂತ್ ಸರ್ ಹೇಳ್ಕೊಟ್ಟಿದ್ರು, ಅದಕ್ಕೆ ರೇಗ್ಬಿಟ್ಟೆ. ಸಾರಿ. ಮೊದ್ಲೇ ಕುಣಿಯೋಳ್ ನೀನು, ನಿನ್ ಕಾಲಿಗೆ ಗೆಜ್ಜೆ ಕಟ್ಬಿಟ್ರೆ ಮುಗೀತು. ಹೇಗಿತ್ತು ದಿನ? ನನ್ ದಿನ ಅಂತೂ ಸಖತ್ತಾಗಿತ್ತು. ಅದ್ ಸರಿ, ನೀವೇನಿಲ್ಲಿ? ನೀನ್ ಸೀರೆ ಉಟ್ಕೊಂಡಿರೋದಕ್ಕೆ ಯಾರೋ ಆಡ್ಕೊಂಡಿದ್ರಂತಲ್ಲ, ಅವ್ರನ್ನ ಒಂದ್ ಕೈ ನೋಡ್ಕೊಳ್ಳೋಣ ಅಂತ ಬಂದೆ. ಅಯ್ಯೋ, ಅದೆಲ್ಲ ಫಸ್ಟ್ ಡೇ ಅಷ್ಟೇ ಚಿಕ್ಕಿ. ಆಮೇಲೆ ಅವರೇ ಸಾರಿ ಕೇಳಿ ಫ್ರೆಂಡ್ಸ್ ಆದ್ರು. ಅವ್ರನ್ನೆಲ್ಲ ನೋಡ್ಕೊಳಕ್ಕೆ ಈ ಸ್ಪಂದನ ಇದ್ದಾಳಲ್ಲ, ಸಾಕು ಬಿಡಿ. ಗುಡ್ ಗುಡ್, ಹೆಣ್ಮಕ್ಳು ನೀನ್ ಹಾಗೆ ಇರ್ಬೇಕು ನೋಡು. ಏನಿಲ್ಲ, ಹೀಗೆ ಆನ್ ದಿ ವೇ ಹೋಗ್ತಿದ್ದೆ, ನನ್ ಬೇಬಿನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದ್ಬಿಟ್ಟೆ. ನಿಜವಾಗ್ಲು? ಐ ಲವ್ ಯು ಕವನ ಚಿಕ್ಕಿ. ಐ ಲವ್ ಯು ಟೂ ಬೇಬಿ. ಸರಿ ಬಾ ಕುತ್ಕೋ, ಒಂದೊಳ್ಳೆ ಕಾಫಿ ಕುಡಿಯೋಣ ಬಾ. ಬಂದೆ. ಸ್ಪಂದು, ಏನ್ ಹಾಗೆ ನೋಡ್ತಾ ಇದ್ಯಾ? ಫಸ್ಟ್ ಟೈಮ್ ಬಂದಿರೋ ಹಾಗೆ. ನಾನು ಈ ಊರಿಗೆ ಹೊಸಬ್ಳಲ್ಲ ಚಿಕ್ಕಿ, ಅದ್ರಲ್ಲೂ ಇಂಥ ಹೋಟೆಲ್ಗೆಲ್ಲ ಬರೋದು ಎಲ್ಲಿಂದ? ನಮ್ಮೂರಲ್ಲೂ ಹೋಟೆಲ್ಸ್ ಇದೆ, ಆದ್ರೆ ಈ ರೀತಿ ಡೆಕೋರೇಟ್ ಮಾಡಿ ಇಲ್ಲಿ ಹಾಕಿರೋ ಲೈಟ್ಗೆಲ್ಲ ನಮ್ಮೂರಲ್ಲಿ ಬಿಲ್ ಹಾಕಲ್ಲ. ಮೇಡಮ್, ಏನ್ ಬೇಕು ಮೇಡಮ್? ಸ್ಪಂದು, ಏನ್ ಬೇಕು? ನೀವು ಕಾಫಿ ಅಂದ್ರೆ ಅಲ್ವಾ, ನಾ ಕಾಫಿನೇ ತಗೋತೀನಿ. ಈ ಕೆಫೆನಲ್ಲಿ ಕಾಫಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಟು ಹಾಟ್ ಮಟ್ಕಾ ಕಾಫಿ ಕೊಡಿ. ಓಕೆ ಮೇಡಮ್. ಸ್ಪೆಷಲ್ ಆಗಿರ್ಬೇಕು. ಚಂದ ಚಂದ, ಎಲ್ರಿಗೂ ಒಂದ್ ದಾರಿ ಆದ್ರೆ ನಿನ್ ಸೊಸೆಗೆ ಇನ್ನೊಂದು ದಾರಿ. ಇಷ್ಟೊತ್ತಾದ್ರೂ ಸೊಸೆ ಮನೆಗ್ ಬಂದಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಭವಿಷ್ಯ ಮಾತಾಡ್ತಾ ಇದೆಯಾ ಸುಜಾತ? ಕವನ ಚಿಕ್ಕಿ, ಆ ಕಾಡ್ಕೋಳು ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ, ಎಲ್ರಿಗೂ ಒಂದ್ ದಾರಿ ಆದ್ರೆ ಅವಳಿಗೆ ಒಂದ್ ದಾರಿ ಅಂತ ದೊಡ್ಡತ ಬೈಕೋತಿರ್ತಾರೆ. ನೋ ನೋ ನೋ, ಡೈಲಾಗ್ ಇನ್ನು ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಚಂದ ಚಂದ ಇದು ಸೇರಿಸಲೇಬೇಕು. ಕವನ ಚಿಕ್ಕಿ, ಈ ಡೈಲಾಗ್ ಏನಾದ್ರು ನಿಜ ಆದ್ರೆ ಕಷ್ಟಪ್ಪ. ನಾನ್ ಬೇಗ ಮನೆಗೆ ಹೋಗ್ತೀನಿ. ಇಲ್ಲಿ ಕುತ್ಕೋ. ನಿನಗೆ ಮಾತಾಡಿದ್ರೆ ಹೊಟ್ಟೆ ತುಂಬತ್ತಾ ಇಲ್ಲ ಬೈಸ್ಕೊಂಡ್ರೆ ಹೊಟ್ಟೆ ತುಂಬತ್ತಾ? ಯಾಕೆ ಚಿಕ್ಕಿ, ಏನಾಯ್ತು? ಮನೇಲಿ ಹೇಗಿದ್ರು ಬೈತಾರೆ, ಅವ್ರ ಬೈಗಳನ್ನ ಕೇಳಿಸ್ಕೊಳ್ಳೋಕಾದ್ರೂ ಎನರ್ಜಿ ಬೇಡವಾ? ಅದಕ್ಕೆ ಏನಾದ್ರು ತಿನ್ಕೊಂಡು ಹೋಗೋಣ ಇರು. ಬೇಡ ಚಿಕ್ಕಿ, ಪ್ಲೀಸ್, ನಾ ಹೊರಡ್ತೀನಿ. ಹಾಯ್ ಬ್ಯೂಟಿಫುಲ್. ಯಾರು ನೀನು? ನನ್ ಮಕ್ಳ ಮಾಡರ್ನ್ ಡ್ರೆಸ್ ಮಾಡ್ಕೊಂಡಿರೋ ಹುಡುಗಿರು ಅಂದ್ರೆ ಲೈಟ್ ಕಂಬ ಅನ್ಕೊಂಡಿದ್ದೀರಾ? ಬೇಕಾದಾಗ ಒಂದು ಹೊರಕೊಳ್ಳಕ್ಕೆ. ಹಲೋ,
ಏನ್ ಮಾತಾಡ್ತಿದ್ದೀರಾ? ಸ್ಪಂದು ಒಂದ್ ನಿಮಿಷ ಇರು. ಚಿಕ್ಕಿ ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಇಂಥ ಲುಚ್ಚ ಲಫಂಗಗಳನ್ನ ಎಷ್ಟು ಜನ ನೋಡಿಲ್ಲ ನಾನು. ಹಲೋ, ವಾಟ್ ಯು ಮೀನ್ ಬೈ ಲುಚ್ಚ ಲವಂಗ? ಅಜ್ಜು, ನಿನ್ನ ಅಡ್ಗೆ ಮನೇಲಿ ಸಿಗೋ ಲವಂಗ ಅಲ್ಲ ಕಣೋ, ಲಫಂಗ. ನನ್ ಚಿಕ್ಕಿ ನೋಡಕ್ ಚೆನ್ನಾಗಿದ್ದಾರೆ ಅಂತ ಬಂದು ತಪ್ಕೊಂಡೇ ಬಿಡದ? ಇವತ್ತು ನನ್ನ ಕೈಗೆ ಸರಿಯಾಗಿ ಸಿಕ್ಕಾಕೊಂಡಿದ್ಯಾ ನೀನು. ನಿನ್ ಕೈಯೋ ಕಾಲ ಮುರಿಯೋರ್ಗು ಸುಮ್ಮನೆ ಇರಲ್ಲ ನಾನು. ಸ್ಪಂದು ನನ್ ಮಾತು ಕೇಳು ಸ್ವಲ್ಪ. ಚಿಕ್ಕಿ, ನೀವ್ ಎದುರ್ಕೊಂಬಿಡಿ, ಸುಮ್ಮನೆ ಇರಿ. ಈ ಸ್ಪಂದನ ಇರೋವರೆಗೂ ಯಾವ ನಿಮ್ ಮೇಲೆ ಕೈ ಹಾಕಕ್ ನಾನು ಬಿಡಲ್ಲ. ಏನೋ ಎಷ್ಟು ದಿನ ಫಾಲೋ ಮಾಡ್ತಿದ್ಯಾ ನೀನು? ಹುಡುಗಿ ಏನ್ ಅನ್ಕೊಂಡಿದ್ಯಾ ನೀನು? ನೀನ್ ಏನೇ ಮಾಡಿದ್ರು ಸುಮ್ಮನೆ ಇರಕ್ಕೆ ಇದು ಆ ಕಾಲ ಅಲ್ಲ. ಅಮ್ಮಾಡಿ, ಇಷ್ಟೊಂದ್ ಜನ ಇದ್ರು ಬಂದ್ ತಪ್ಕೊಳ್ಳೋದು ನೋಡು. ಎಲ್ಲೋ ನಿಮ್ಮ ಮನೆ ಅಡ್ರೆಸ್ಸು? ನನ್ಗೆ ಯಾರು ಗೊತ್ತಾ? IPS ಆಫೀಸರ್ ಹೆಂಡತಿ. 2 ನಿಮಿಷದಲ್ಲಿ ನಾ ಅರೆಸ್ಟ್ ಮಾಡಿಸಿ ಜೈಲಲ್ಲಿ ಮುದ್ದೆ ಮುರಿಯೋ ಹಾಗೆ ಮಾಡ್ಬಿಡ್ತೀನಿ. ಹೇ, ವಾಟ್ ಆರ್ ಯು ಸೇಯಿಂಗ್ ಬ್ರೋ? ಹೇ ಕವನ, ನೀನಾದ್ರೂ ಹೇಳು. ಏನು ಕವನಾನ? ಆಗ್ಲೇ ಹೆಸರು ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಎಷ್ಟು ದಿನದಿಂದ ಫಾಲೋ ಮಾಡ್ತಿದ್ಯಾ ನೀನು? ನಿನ್ನ ಸ್ಪಂದು ಈಸ್ ಮೈ ಬಾಯ್ ಫ್ರೆಂಡ್ ರೋಹಿತ್ ಅಂತ. ಅವತ್ತು ವಿಡಿಯೋ ಕಾಲಲ್ಲಿ ಮಾತಾಡಿದ್ದು ಇವ್ರ ಜೊತೆನೇನಾ? ಹೌದಮ್ಮ, ಮಹಾತಾಯಿ ಅವರೇ ಇವರು. ಅಯ್ಯಯ್ಯೋ, ಸಾರಿ ಚಿಕ್ಕಿ, ಅವರೇ ಇವರು ಅಂತ ಗೊತ್ತಾಗ್ಲಿಲ್ಲ. ಸಾರಿ. ಇಟ್ಸ್ ಓಕೆ ಸ್ಪಂದು. ಬೇಬಿ, ಇವಳು ನನ್ನ ಮುದ್ದ ಸ್ಪಂದನ. ರಿಲೇಶನ್ಶಿಪ್ ಅಲ್ಲಿ ನಮ್ಮ ಅಣ್ಣನ ಸೊಸೆ ಆಗ್ಬೇಕು, ಆದ್ರೆ ನನಗೆ ಕ್ಲೋಸ್ ಫ್ರೆಂಡ್. ಕವನ ಚಿಕ್ಕಿ, ನೀವ್ ನಾಚ್ಕೊಂಡಿರೋದ್ನ ನಾ ಫಸ್ಟ್ ಟೈಮ್ ನೋಡಿದ್ದು. ಕಾಲಳಿ ಬೇಡ ಬೇಬಿ, ನಂಗೆ ಇನ್ನೊಂದ್ಸಲ ನಾಚಿಕೆ ಆಗುತ್ತೆ. ಬೇಬಿ ಸಿಟ್ ಡೌನ್. ಸ್ಪಂದು ನೀನು ಕೂತ್ಕೋ. ಮೊನ್ನೆ ಕಲಿತಾನಿ ನೀನ ಹೇಳಲೆ ಮಗನ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ಎಲ್ಲ ಕಡಿಯಾಕ ನಿನ್ನೆ ಕಲಿತಾನಿ ಗಲ್ಲ ಚಾಚಲ ಮಗನ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ. ಸ್ಪಂದನ ಕಾಲೇಜ್ ಮುಗ್ದಿರುತ್ತೆ. ಇವತ್ತು ಅವಳ ಡೇ ಹೇಗಿತ್ತು ಅಂತ ಕೇಳೋಣ. ಬಂದು ವಿಕ್ಕಿ ವಿಡಿಯೋ ಕಾಲ್ ಮಾಡ್ತಿದ್ದಾನೆ, ಪ್ಲೀಸ್ ಪಿಕ್ ಮಾಡಬೇಡ. ಅವನಿಗೆ ಏನಾದ್ರು ಡೇಟ್ ಮಾಡ್ತಿರೋದು ಗೊತ್ತಿಲ್ಲ, ಅವಳಿಗೆ ಕಾಲ್ ಮಾಡು. ಅರೆ, ಹಲೋ. ಅಲ್ಲ, ವಿಡಿಯೋ ಕಾಲ್ ಕಟ್ ಮಾಡಿ ನಾರ್ಮಲ್ ಕಾಲ್ ಮಾಡ್ತಿದ್ಯಾ? ಕ್ಲಾಸಲ್ಲಿ ಇದೆಯಾ? ವಿಡಿಯೋ ಕಾಲ್ ರಿಸೀವ್ ಮಾಡಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ವಿಕ್ರಾಂತ್ ಸರ್? ರೂಲ್ಸ್ ಅಂತ ಏನಿಲ್ಲ, ನಿನ್ನ ನೋಡಬೇಕು ಅಂತ ಅನಿಸ್ತು, ಅದಕ್ಕೆ ಕಾಲ್ ಮಾಡ್ತೀನಿ.
ಸ್ವಾಮಿ? ಜಗಳ ಮಾಡಿ ಚೂಡಿದಾರ್ನೆಲ್ಲ ಶಾಪಿಂಗ್ ಮಾಡಿಸ್ಕೊಂಡಿದ್ಯಾ. ಅದರಲ್ಲಿ ನೀನು ಹೇಗ್ ಕಾಣ್ತಿದ್ಯಾ ಅಂತ ನೋಡಕ್ ಕಾಲ್ ಮಾಡಿದೆ ಅಷ್ಟೇ. ಚೂಡಿ ಹಾಕಿದ್ಮೇಲೆ ಫಸ್ಟ್ ನಿಮ್ಗೆ ತಾನೇ ತೋರಿಸಿದ್ದು, ಇವಾಗ ಏನ್ ವಿಡಿಯೋ ಕಾಲ್ ಅಲ್ಲಿ ನೋಡ್ಬೇಕು ಅನ್ನೋದು? ನಂದು AC ಚೇಂಬರ್ ಅಲ್ವಾ, ಮೊಬೈಲ್ ಕೋಲ್ಡ್ ಆಗಿತ್ತು. ಅದಕ್ಕೆ ನಿನಗ್ ವಿಡಿಯೋ ಕಾಲ್ ಮಾಡಿದ್ರೆ ನಿನ್ನ ಉರಿ ಮುಖಕ್ಕೆ ನನ್ನ ಮೊಬೈಲ್ ಸ್ವಲ್ಪ ಹೀಟ್ ಆಗ್ಬೋದೇನೋ ಅಂತ ಮಾಡಿದೆ. ಏನ್ ಜೋಕಾ? ಏನ್ ಹೆಣ್ಮಕ್ಳಮ್ಮ ನೀವು. ನಾವು ಸೀರಿಯಸ್ ಆಗಿದ್ರೆ 24 ಗಂಟೆನೂ ಮುಖ ಗಂಟೆ ಹಾಕೊಂಡಿರ್ತೀರಾ ಅಂತ ಬೈತೀರಾ. ಸ್ವಲ್ಪ ತಮಾಷೆ ಮಾಡಿದ್ರೆ ಅಲ್ಲ ಏನ್ ಬರೀ ಜೋಕೇನಾ, ಸೀರಿಯಸ್ನೆಸ್ ಇಲ್ವಾ ಅಂತ ಬೈತೀರಾ. ಅಲ್ಲ ನಾವು ಗಂಡ್ ಮಕ್ಳು ಏನ್ ಮಾಡಿದ್ರೆ ಖುಷಿಯಾಗಿರ್ತೀರಾ ಅಂತ ಒಂಚೂರು ಬಾಯಿ ಬಿಟ್ಟು ಹೇಳ್ಬಿಡಿ. ಹೇಳಕ್ ನಾಚಿಕೆ ಆದ್ರೆ ಅಟ್ಲೀಸ್ಟ್ ಒಂದು ಲೆಟರ್ ಬರೆದ್ಬಿಟ್ಟು ಸೈನ್ ಹಾಕೊಟ್ಬಿಡಿ. ನಾವೆಲ್ಲ ಗಂಡ್ ಮಕ್ಳು ನೀವು ಹೇಗೆ ಹೇಳ್ತೀರಾ ಹಾಗೆ ನಡ್ಕೊಳ್ತೀವಿ. ಸುಮ್ನೆ ಫೋನ್ ಹಿಡಿ ವಿಕ್ರಾಂತ್ ಸರ್, ತಮಾಷೆ ಮಾಡಕ್ಕೆಲ್ಲ ಟೈಮ್ ಇಲ್ಲ. ಈಗೇನು ನೀನು ವಿಡಿಯೋ ಕಾಲ್ ಮಾಡ್ತೀಯೋ ಇಲ್ವೋ? ವಿಡಿಯೋ ಕಾಲು ಅದು ಇವಾಗ ವಿಡಿಯೋ ಕಾಲ್ ಮಾಡಕ್ಕಾಗಲ್ಲ. ಯಾಕೆ ನಿಮ್ ಕಾಲೇಜ್ನಲ್ಲಿ ವಿಡಿಯೋ ಕಾಲ್ ಏನಾದ್ರು ಬ್ಯಾನ್ ಮಾಡಿದಾರ? ಅದು ಅಲ್ಲದೆ ಇಷ್ಟೊತ್ತಾಗ್ಲೇ ನೀನು ಕಾಲೇಜಿಂದ ಹೊರಟಿರ್ಬೇಕು. ವಿಕ್ರಾಂತ್ ಸರ್, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ, ಸ್ವಲ್ಪ ಹೊತ್ತು. ಆಡಿಯೋ ಕಾಲ್ ಕಟ್ಟ. ಏನು ಹುಡುಗಿರ್ ಗುರು? ಚಿಕ್ಕಿ ಒಂದ್ ನಿಮಿಷ ಇರಿ. ಎಲ್ಲಿದ್ದಾಳೆ ಇವಳು? ಅಲ್ಲ ಕಾಲೇಜಲ್ಲಿದ್ದಾಳ, ಹೊರಟಿದ್ದಾಳ ಅಥವಾ ಬಸ್ಸಲ್ಲಿದ್ದಾಳ, ಮನೆ ರೀಚ್ ಆದ್ಲ? ಕೇಳೋಣ ಅಂದ್ರೆ ಫೋನೇ ಕಟ್ ಮಾಡ್ಬಿಟ್ಟಲ್ಲ. ವಿಡಿಯೋ ಕಾಲ ವಿಡಿಯೋ ಕಾಲ ಏನಮ್ಮ ಇದು ಕೈ ತೋರಿಸ್ತಾ ಇದೆಯಾ? ಯಾಕೆ ನಿಮ್ ಸ್ಟೇಷನ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಕೈ ತೋರ್ಸೋದನ್ನ ಬ್ಯಾನ್ ಮಾಡಿದಾರಾ? ನಮ್ ಡೈಲಾಗು ನಮ್ಗೆ ರಿಪೀಟಾ? ಅಲ್ಲ ಶಾಸ್ತ್ರದ ಪ್ರಕಾರ ಮೊದಲು ಹೆಣ್ಮಕ್ಳಿಗೆ ವಿಡಿಯೋ ಕಾಲ್ ಮಾಡಿದಾಗ ಫ್ಯಾನ್ ತೋರಿಸ್ತಾರೆ, ಆಮೇಲೆ ಕನ್ನಡಿ ತೋರಿಸ್ತಾರೆ, ಆಮೇಲೆ ಮುಖ ತೋರಿಸ್ತಾರೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಇದೆ. ನೀನೇನು ವಿಶೇಷವಾಗಿ ಕೈ ತೋರಿಸ್ತಾ ಇದೆಯಲ್ಲ? ನೀವು ನನ್ ಕೈ ನೋಡಿ ಭವಿಷ್ಯ ಹೇಳ್ತೀರೇನೋ ಅಂತ ತೋರಿಸ್ದೆ. ಈ ತರ ಯಾರಾದ್ರೂ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರ ಸ್ಪಂದನ? ಕೈ ತೆಗಿ, ನೀನ್ ಮಾತಾಡೋದನ್ನ ನೋಡ್ಬೇಕು. ತೆಗಿಯಲ್ಲ, ಇವತ್ತು ನನ್ ಕೈ ಜೊತೆನೆ ಮಾತಾಡಿ. ಹಾಯ್ ವಿಕ್ರಾಂತ್ ಸರ್, ಹೇಗಿದ್ದೀರಾ? ಕಾಫಿ ಆಯ್ತಾ? ಓ ಸಾರಿ, ಪ್ರತಿ ಸರಿ ಮರ್ತು ಬಿಡ್ತೀನಿ. ಅಲ್ಲ ನಿನ್ ಜೊತೆ ಮಾತಾಡಬೇಕಾದ್ರೆ ನಾನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಬಿಡಿಸಿ ಎಲ್ಲಾನು ಹೇಳ್ಬೇಕಲ್ವಾ? ಓಕೆ, ಇನ್ನೊಂದ್ಸರಿ ಹೇಳ್ತೀನಿ. ಸ್ಪಂದನ, ನಾನ್ ನಿನ್ ಜೊತೆ ಮಾತಾಡ್ಬೇಕಾದ್ರೆ ನಿನ್ನ ಮುಖ ನೋಡ್ಬೇಕು. ದಯವಿಟ್ಟು ಕೈ ತೆಗೆದು ಮುಖ ತೋರ್ಸಮ್ಮ. ಹಾ ಕೇಳಿ ಮತ್ತೆ. ಸರಿ, ಮುಖ ತೋರ್ಸಾಯ್ತು ತಾನೆ, ನಂಗೆ ಇವಾಗ ಟೈಮ್ ಆಯ್ತು, ಬಾಯ್. ಹಲೋ, ಯಾಕೆ ಇಷ್ಟ ಅವಸರ? ಯಾವಾಗ ನೋಡಿದ್ರು ಹೋಗ್ತೀನಿ ಅಂತಾನೆ ಇರ್ತೀಯಲ್ಲ. ಒಂದ್ಸರಿನಾದ್ರೂ ಇರ್ತೀನಿ ಅಂತ ಹೇಳು. ಸರಿ, ಇರ್ತೀನಿ ಹೇಳಿ. ಆದ್ರೆ ಏನ್ ಹೇಳ್ಬೇಕು ಬೇಗ ಹೇಳಿ. ಅದು ಇವತ್ ರಾತ್ರಿ ಹೇಳಿ ಮುಂದೆ. ಇವತ್ ರಾತ್ರಿ ನಾವಿಬ್ರು ಡಿನ್ನರ್ ಹೋಗೋಣವಾ? ಅಂದ್ರೆ ಇವತ್ ರಾತ್ರಿ ನನಗೆ ಉಪವಾಸ ಅಂತ ಹೇಳ್ತಿದ್ದೀರಾ? ಉಪವಾಸನ? ಅದು ಹೇಗೆ? ನಾನ್ ಕಾಲೇಜಿಂದ ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ದೊಡ್ಡ ಡ್ರಾಮಾ ಆಗುತ್ತೆ. ಅವ್ರು ಏನೋ ಹೇಳ್ತಾರೆ, ಅದಕ್ಕೆ ನಾನು ಇನ್ನೇನೋ ಹೇಳ್ತೀನಿ. ಅದನ್ನ ಇಟ್ಕೊಂಡು ಇನ್ನು ಜೋರ್ ಜಗಳ ಮಾಡ್ತಾರೆ. ಆಗ ನನಗೆ ಊಟ ಕೊಡೋರು ಯಾರು? ನೀನ್ ಊಟ ಮಾಡಿದ್ಯಾ ಅಂತ ಕೇಳೋರು ಯಾರು? ಆಗ ಉಪವಾಸನೇ ತಾನೇ. ಎಲ್ಲಾ ಮಾತಲ್ಲೂ ಯಾಕೆ ಸ್ಪಂದನ ತಪ್ಪು ಹುಡುಕ್ತೀಯ? ಅಲ್ಲ ಎಲ್ಲಾ ಮಾತನ್ನು ತಪ್ಪಾಗಿ ಯಾಕೆ ತಗೋತೀಯ? ನನ್ನ ಲೈಫಲ್ಲಿ ಎಲ್ಲಾನು ಉಲ್ಟಾನೇ ಆಗಿರೋದು ವಿಕ್ರಾಂತ್ ಸರ್.
ಸರಿ, ನಮ್ಮ ಮನೆಗೆ ಹೊರಡ್ಬೇಕು. ಬಾಯ್ ಬಾಯ್ ಬಾಯ್. ಸ್ಪಂದನ